ಇವತ್ತಿನ ವಿದ್ಯಾಭ್ಯಾಸದಲ್ಲಿ ಕನ್ನಡ ಶಾಲೆಯನ್ನು ಹಳ್ಳಿಯ ಶಾಲೆಗಳನ್ನು ಮುಚ್ಚುತ್ತಿದ್ದಾರೆ. ಪ್ರೈವೇಟ್ ಶಾಲೆಗಳನ್ನು ತೆರೆದು ಇವತ್ತಿನ ದಿನದಲ್ಲಿ ಎಲ್ಲ ಕಡೆಯೂ ಸಹ ಶಾಲೆಯನ್ನು ಮುಚ್ಚಿ ಖಾಸಗಿ ಶಾಲೆಯನ್ನು ತೆರೆದಿದ್ದಾರೆ. ಇವತ್ತು ಸ್ಕೂಲೆಲ್ಲ ಹಳ್ಳಿಯ ಶಾಲೆಗಳು ನಡೆಯಬೇಕು, ಎಲ್ಲ ಗೌರ್ಮೆಂಟ್ ಶಾಲೆ ಸರ್ಕಾರಿ ಸ್ಕೂಲ್ ನಡೆಯಬೇಕು ಅಂದರೆ ಅಧಿಕಾರದಲ್ಲಿರುವವರು ಹಾಗೂ ಸರ್ಕಾರಿ ಸಂಬಳ ಯಾರು ತಿಂತಿದ್ದಾರೆ ಅವರೆಲ್ಲ ಸಹ ಸರ್ಕಾರದ ಸ್ಕೂಲಿಗೆ ಸೇರಿಸಬೇಕು. ಇಲ್ಲವಾದರೆ ಸರ್ಕಾರಿ ಸ್ಕೂಲ್ ಮುಚ್ಚೋಗಿ ಸರ್ಕಾರಿ ಸ್ಕೂಲ್ ಓಪನ್ ಆಗಿ ಇವತ್ತು ವಿದ್ಯಾಭ್ಯಾಸ ಹಳ್ಳಿಯ ರೈತರು ವಿದ್ಯಾಭ್ಯಾಸ ಮಾಡಿಸುವುದು ಕಷ್ಟವಾಗುತ್ತದೆ. ಆದ್ದರಿಂದ ನಿಮ್ಮ ಮಕ್ಕಳನ್ನು ಸರ್ಕಾರಿ ಸ್ಕೂಲಿಗೆ ಸೇರಿಸಿ ಸರ್ಕಾರಿ ಸ್ಕೂಲನ್ನು ತೆರೆಯಿರಿ. ಸರ್ಕಾರದ ಸಂಬಳವನ್ನು ತಿಂದು ಪ್ರೈವೇಟ್ ಸ್ಕೂಲಿಗೆ ಸೇರಿಸಿ ನಿಮಗಿದಂತಹ ಅನ್ಯಾಯ. ಹೇಳಿ, ತಪ್ಪು ಮಾಡುತ್ತಿದ್ದೀರಾ. ನೀವು ಸರ್ಕಾರದ ಸಂಬಳ ತಿಂದು ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ತಿದ್ದಿಲ್ಲ. ನೀವು ಫಸ್ಟು ನೆಟ್ಗಾಗಿ ಶಾಲಾ ಶಿಕ್ಷಕರಾಗಿರಲಿ, ಅಧಿಕಾರಿಗಳು ಯಾರೇ ಇರಲಿ, ಇಲ್ಲ ಶಿಕ್ಷಣ ಇಲಾಖೆಯಲ್ಲಿ ಇರ್ಬೋದು, ಯಾವುದ್ರಾಗಾರು ಇರಿ, ನೀವು ಅದು ಬೇರೆ ನಮಗೆ ಬೇಕಿಲ್ಲ. ಸರ್ಕಾರದ ಸಂಬಳ ತಿಂದು ಸರ್ಕಾರಿ ಸ್ಕೂಲಿಗೆ ಸೇರಿಸಿ ಅಂತ ಹೇಳ್ತಾ ಇದ್ದೀವಿ. ದಯಮಾಡಿ ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ದಂಗೆ. ಇವತ್ತು ಹಳ್ಳಿಯ ಜನ ಓದಿಸೋದು ಭಾರಿ ಕಷ್ಟಕರವಾಗ್ತದೆ. ಡೊನೇಷನ್ ಕಟ್ಟೋಕ್ಕಾಗ್ತಾಯಿಲ್ಲ, ಮಳೆ ಬೆಳೆ ಇಲ್ಲ. ಆ ಕಾರಣಕ್ಕೋಸ್ಕರ ಇದನ್ನು ದಯವಿಟ್ಟು ಎಲ್ಲ ರಾಜಕಾರಣಿಗಳು ನಿಮ್ಮ ಮಕ್ಕಳನ್ನು ಸಹ ಸರ್ಕಾರಿ ಸ್ಕೂಲಿಗೆ ಸೇರಿಸಿ. ರಾಜಕಾರಣಿಗಳೇನು ಯಾವುದೋ ದುಡ್ಡು ಬರ್ತೀನಿ ಸೇರಿಸೋದಲ್ಲ. ರಾಜಕಾರಣಿಗಳು, ಅಧಿಕಾರಿಗಳು ಏನು ಗೌರ್ಮೆಂಟ್ ಅಫೀಷಿಯಲ್ ಸರ್ಕಾರದ ಸಂಬಳ ಎಲ್ಲ ತಿಂತಾಯಿದ್ದೀರಾ. ಇವತ್ತು ರೈತರು ಸಹ ಸೇರಿಸ್ಬೇಕು. ನೀವು ಅಷ್ಟೇ, ನೀವು ತಮ್ಮ ಜಮೀನನ್ನು ಮಾರಿ ಇವತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ತಿದ್ದೀರಾ ಎಲ್ಲರೂ. ಇವತ್ತು ಆಸ್ಟ್ರೇಲಿಯಾ, ಸ್ವಿಟ್ಜರ್ಲ್ಯಾಂಡ್ ಎಲ್ಲ ಹೋಗಿದ್ದಾರೆ. ನಿಮ್ಮ ತಂದೆ ತಾಯಿಗಳು ಇವತ್ತು ಹಳ್ಳಿಯ ರೈತರ ತಂದೆ ತಾಯಿಗಳಿಗೆ ಅನ್ನ ಸಿಗೋದು ಭಾರಿ ಕಷ್ಟಕರ ಆಗ್ತದೆ. ಅವರೇ ದುಡ್ಕೋಬೇಕು, ಅವರೇ ತಿನ್ನಬೇಕಂತ ಪರಿಸ್ಥಿತಿ ಎಲ್ಲರ ಮನೆಗಳು ನಾವು ನೋಡಿದ್ದೀವಿ. ಇವತ್ತು ಅವನಿಗೆ ಸ್ವಿಟ್ಜರ್ಲ್ಯಾಂಡ್, ಫಾರಿನ್, ಅಮೇರಿಕಾ ಇಷ್ಟೇ ಬೇರೆ ಕಡೆಯೆಲ್ಲ ಇದ್ದಾರೆ. ಇವತ್ತು ನೀವು ತಂದೆ ತಾಯಿ ಯಾರು ನಿಮ್ಮನ್ನು ನೋಡಿಕೊಳ್ಳುವಂಥ ಅಷ್ಟು ಯಾರು ಅನಾಥಾಶ್ರಮಗಳು ಜಾಸ್ತಿ ಆಗಿದ್ದಾವೆ. ದಯಮಾಡಿ ಇವತ್ತು ನಮ್ಮ ಹಳ್ಳಿಯ ಒಬ್ಬ ರೈತ, ಇವತ್ತು ಹಳ್ಳಿಯ ರೈತ ಏನು ದುಡಿದು ತಂದೆ ತಾಯಿ ಸಾಕ್ತೇನೆ, ಇವತ್ತು ಅವನೇ ಸಾಕ್ತಾರೇನು. ಇವತ್ತು ನೀವು ಅಫೀಷಿಯಲ್ಗಳು ಯಾರು ದಯವಿಟ್ಟು ಸಾಕ್ತಿರೋದು ಆದಷ್ಟು ಕಡಿಮೆ. ನೀವೆಲ್ಲರೂ ನೋಡ್ಕೊ ಬನ್ನಿ. ಇವತ್ತು ಊರಲ್ಲಿ ಸಾಕ್ತಾಯಿದ್ದಾನೆ ಅಂದರೆ ರೈತನ ಮಗ. ಇವತ್ತು ತಂದೆ ತಾಯಿ ಸಾಕ್ತಾರೆ, ಅನ್ನ ಹಾಕ್ತಾರೆ ರೈತರ ಮಗನೇ. ಇವತ್ತು ನೀವೆಲ್ಲ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತೀರ. ಅಲ್ಲಿ ಅಪ್ಪ ನೀವು ಇರೋಕ್ಕಾಗಲ್ಲ, ನೀವು ಇಲ್ಲೇ ಇರಿ, ನೀವೇನು ಬೇಡ ಅಂತ. ಇವತ್ತು ಆ ಮಗ ಬಂದರೆ ಕಾರಲ್ಲಿ ಬಂದುಬಿಡ್ತಾನೆ. ಕಾರಲ್ಲಿ ಬಂದ ತಕ್ಷಣ ನನ್ನ ಮಗ ಬಂದ, ಕಾರಲ್ಲಿ ಕರ್ಕೊಂಡೋದ, ಅಲ್ಲಿ ಕರ್ಕೊಂಡೋದ, ಇಲ್ಲಿ ಕರ್ಕೊಂಡೋದ ಅಂತ ಹೇಳ್ತೀರ. ಇವತ್ತು ನಿಮ್ಮ ಅನ್ನ ಹಾಕಿದ ಮಗ ರೈತನ ಮಗಗೆ ಏನು ಹೇಳೋದೇ ಇಲ್ಲ ನೀವು. ರೈತನ ಮಗಗೆ ಏನೋ ಹಣ್ಣು ಬಂದು ಕರ್ಕೊಂಡೋದಂತ ಹಿಗ್ಗಾಗ್ಬಿಡುತ್ತೆ ನಿಮಗೆ. ಒಂದಿವ್ಸ ಬಂದು ಕರ್ಕೊಂಡೋಗಿ ಕುಣಿಸಿದ್ಕೆ ಅವನು. ದಯಮಾಡಿ ಇವನ್ನೆಲ್ಲ ಬಿಟ್ಟುಬಿಟ್ಟು ಇವತ್ತು ರೈತರ ಮಕ್ಕಳಿಗೆ ಆದ್ಯತೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡಿ. ಅವ್ರಿಗೆ ಯಾವುದೋ ಗಿಂಬಳ ಎಲ್ಲ ಬರುತ್ತೆ, ಮಾಡ್ತಾರೆ. ಇವನು ರೈತನ ಮಗ ಒಂಚೂರು ರಾಗಿ ತಂದು ಏನು ಮಾಡ್ತಾನೆ, ಅದೇ ಕಾರು ಅಣ್ಣನ ತಮ್ಮನ್ನು ಓದಿಸಿ ಅವನು ಕೆಲಸಕ್ಕೆ ಕಳಿಸಿರ್ತಾನೆ. ಯಾರು ಒಬ್ಬ ರೈತ ಅವನು ಇವತ್ತು ಬೆಲೆ ಕೊಡ್ದಂಗೆ ತಂದೆ ತಾಯಿಗೆ ಅನ್ನ ಹಾಕಿರೋ ಸಹ ತಂದೆ ತಾಯಿ ಹೇಳ್ತೀರಿ, ನನ್ನ ಮಗ ಬಂದನು ಕಣೋ ಅಲ್ಲಿ ಕೆಲಸ ತೆಗೆದ, ಅವನು ಅದರ ಕಾರ್ ತಂದಾನೆ, 80 ಲಕ್ಷ ರೂಪಾಯಿಂದ 50 ಲಕ್ಷ ಮಂದಿ ಕಾರ್ ಅಂತ. ಇವತ್ತು ಅನ್ನ ಹಾಕ್ತಾನೆ, ಸ್ನಾನ ಮಾಡಿಸಿ ಅವನು ಬಟ್ಟೆ ತೊಗೊಟ್ಟದಂತ ಸೊಸೆ ಮರಿತೀರ. ಇವತ್ತು ಯಾರೋ ಬಂದೂರಲ್ಲಂತೇಳ ಅಲ್ಲಿ ಅವ್ರನ್ನ ಎತ್ಕಡ್ತೀರ. ಇದನ್ನು ಮಾಡಿ ತಂದೆ ತಾಯಿಗಳು ಇದು ಜವಾಬ್ದಾರಿಯಿಂದ ಮಾಡಿ. ಫಸ್ಟು ಕನ್ನಡ ಶಾಲೆಯನ್ನು ತೆರೆಯಿರಿ, ಸರ್ಕಾರಿ ಸ್ಕೂಲನ್ನು ಓಪನ್ ಮಾಡಿ, ಖಾಸಗಿ ಸ್ಕೂಲನ್ನು ಮುಚ್ಚಿ. ಡೊನೇಷನ್ ಎಷ್ಟು ಕಟ್ಟೋಕ್ಕಾಗಲ್ಲ. ಫಸ್ಟು ನೀವು ಬುದ್ಧಿವಂತರಾಗಿ ರಾಜಕಾರಣಿಗಳು, ಅಧಿಕಾರಿಗಳು ದಯವಿಟ್ಟು ಇದನ್ನು ತಮ್ಮ ಮಕ್ಕಳನ್ನು ಸರ್ಕಾರಿ ಸ್ಕೂಲಿಗೆ ಸೇರಿಸಿ ಸರ್ಕಾರಿ ಸ್ಕೂಲನ್ನು ತೆರೆಯಿರಿ. ಜಸ್ಟ್ ಮಾತನಾಡೋದಲ್ಲೂ ಆಗೋದಿಲ್ಲ. ಮಾತನಾಡೋಕ್ಕೆ ಇದು ವಾಟ್ಸಪ್ಪೇ ಬಿಡಬೇಕು.